ಆಗತೈತಿ. ಈ ಜಾಗದಾಗ ಬಲ ಇಲ್ಲ. ಕೋಳಿಗೆ ಹಲ್ಲಿಲ್ಲ, ಕತ್ತಿಗೆ ಕೋಡಿಲ್ಲ. ಸತ್ತ ಮೇಲೆ ಒಯ್ದು ಸುಡುಗಾಡ್ದಾಗ ತುರುಕುತ್ತಾರಲ್ಲ. ಓಂ ಹರ ಹರ. ರೂಪಾ ದೀಪಾ ಜ್ಯೋತಿ ಪೂಜಾ ಗಾಂಧಿ ರಮ್ಯಾ ರಕ್ಷಿತಾ. ದೇವರಾಣಿ ಮಾಡಿ ಹೇಳ್ತೀನೋ ನಾನು ಸ್ವಾಮಿಯಲ್ಲೋ ಏನ. ಸಾಲಗಾರ ಕಾಟಿ ಹಚ್ಚಾಗಿ ವೇಷ ಹಾಕೊಂಡು ತಿರುಗಾಡಕತ್ತೀನಿ. ಹ್ಞೂನ್ರಿ, ಅವನವನು ಸಾಲ ಮಾಡಬಾರ್ದಂತ. ಸಾಲ ಮಾಡಿದ್ರ ಸಾಲಕ್ಕೆ ಹೆದರಬಾರ್ದಂತ. ಅದಕ್ಕೆ ಹಿರಿಯರು ಹೇಳ್ಯಾರಲ್ರಿ, ಅವನವನು ಗಂಡಸಿನ ಗಂಡ ಸಾಲಂತ. ನಾನು ಊರು ತುಂಬ ಸಾಲ ಮಾಡೇನ್ರಿ. ಅವನವನು ಸಾಲಗಾರ ಕುಂದ್ರಾಕ್ ಬಿಡುವಾರು, ನಿಂದ್ರಾಕ್ ಬಿಡುವಾರ್ರಿ. ಎಲ್ಲಿ ಹೋಗ್ಕಿವಿ ಅಲ್ಲಿ ಬೆನ್ನತ್ತಿ ಬರಾಕತ್ತಾರ್ರಿ. ಇವನವನು ಇವ್ರ ಕಿರಿಕಿರಿ ಬ್ಯಾಡ ಅಂತೇಳಿ ಹೊಳಿ ದಂಡಿಗೆ ಹೋಗಿ ಕುಂತಿದ್ದೆ. ಅವನು ಸ್ವಾಮಿ ಇವತ್ನೆಲ್ಲ ಬಿಚ್ಚಿಟ್ಟು ಶಿವ ಶಿವ ಅಂತ ನೀರಿನ್ಯಾಗ ಮುನಿಗಿದ. ನಾನು ಈ ಕಡೆ ಹರ ಹರ ಅಂತ ಹೊಡ್ಕೊಂಬಂದೆ. 3 ದಿವಸ ಆಯ್ತ್ರಿ ಇವತ್ತನ್ನು ಹಾಕೊಂಡು. ಒಬ್ಬ ನನ್ನ ಮಕ್ಕಳರ ನಾನು ಗುರ್ತಾ ಹಿಡಿಬೇಕು. ಯಾವ ಮಗ ಸಾಲ ಕೊಟ್ಟಾನ ಅವನ ನಮಸ್ಕಾರ ಮಾಡಿ ಮುಂದೆ ಹೊಂಟಾನ. ನಾ ಏನೋ ಆರಾಮದೀನ್ರಿ. ಆದ್ರೆ ಊರಾಗ ನಮ್ಮ ದೋಸ್ತನಿ ಬಿಟ್ಟು ಬಂದೇನೆ, ಅದ ದೊಡ್ಡ ಚಿಂತೆ ಹತ್ತಿ ಬಿಟ್ಟಿದ್ದೆ. ಕೆಟ್ಟ ಉಪಾಧ್ಯಾಪಿ ನನ್ನ ಮಗ ಅದನ್ರಿ. ಸಣ್ಣಾಗಿರ್ತಿಂದ ಇಬ್ರು ಕೂಡಿಯ ಬೆಳೆದೇವ್ರಿ. ಒಂದ ತಾಟ್ನ್ಯಾಗ ಊಟ ಮಾಡೇವಿ, ಒಂದ ಹಾಸಿಗೆಯಾಗ ಮಕ್ಕೊಂಡೇವಿ. ಏನ ತಿಂದ್ರು ಇಬ್ರು ಅರ್ಧ ಅರ್ಧ ಹಂಚ್ಕೊಂಡ ತಿಂದೀವ್ರಿ. ಹಂಗಂತ ಈಗೂ ಬಿಡವಲ್ರಿ ಮಗ. ಮಾಡ್ಕೊಳ್ಳೋ ಹುಡುಗಿಗೆ ಸಹಿತ ಬೆಂದ ಹತ್ಯಾನ ಇವನು. ಇದ್ರಾಗೂ ಅರ್ಧ ಅರ್ಧ ಅಂತಾನೋ ಏನ. ಅವನು ಮಾಡ್ಕೊಳ್ಳೋ ಹುಡುಗಿಗೆ ಅರ್ಧ ಅರ್ಧ ಹಂಚ್ಕೊಂಡು ತಿನ್ನೋದ ಏನು ಕರ್ಮೋಪ. ಹೆಂಗೂ ನಮ್ಮ ಹುಡುಗಿ ಇವತ್ತು ಹೊಳಿ ಕಡೆ ಬರ್ತಾಳೆ. ಆಕಿ ಏನಾದರೂ ಒಂದು ಭವಿಷ್ಯ ಹೇಳ್ದಂಗೆ ಮಾಡಿ ಆಕಿನ ಮದುವೆ ಆಗಿ ತಗೊಂಡು ಈ ಊರ ಬಿಡ್ತೀನಿ. ನಮ್ಮ ದೋಸ್ತ್ ಇಲ್ಲೇ ಹೊಯ್ಕೋತ ಕುಂದಿರ್ಲಿ. ಬಂತಲ್ಲ ನಮ್ಮ ಗಾಡಿ. ಬುಡು ಬುಡು ಅಂತೈತಿ, ಬುಡು ಮೇಲಾಗ್ತೈತಿ. ಈ ಜಾಗದಾಗ ಬಲ ಇಲ್ಲ. ಕೋಳಿಗೆ ಹಲ್ಲಿಲ್ಲ, ಕತ್ತಿಗೆ ಕೋಡಿಲ್ಲ. ಸತ್ತ ಮೇಲೆ ಒಯ್ದು ಸುಡುಗಾಡದಾಗ ತುರುಕುತ್ತಾರಲ್ಲ. ಅಂತೈತಿ, ಬುಡು ಮೇಲಾಗತೈತಿ. ಈ ಭೂಮಿ ಬಣ್ಣದ ಬುಗುರೆ ಆ ಶಿವನೇ ಚಾಟಿಕರು. ಈ ಬಾಳು ಸುಂದರ ನಗರೇ ಈ ನಿಧನ ಮೇಟಿಕರು. ನಿಂತಾಗ ಬುಗುರಿಯಾಗ ಎಲ್ಲಾನು ಒಂದೇ ಕ್ಷಣಿಕನು. ಈ ಭೂಮಿ ಬಣ್ಣದ ಬುಗುರಿ ಆ ಶಿವನೇ ಚಾಟಿಕನು. ನಮ್ಮ ದೋಸ್ತ ಏನು ಗಂಟು ಬಿತ್ತನ್ರಿ ಇವನು. ತನ್ನಗ ನಮ್ಮ ಹುಡುಗಿನಲ್ಲಿ ಮದುವೆ ಆಗಿ ಲವ್ ಮಾಡ್ಕೊಂಡು ಆರಾಮ್ ಊರಾಗಿರ್ಬೇಕಂದ್ರ ಎಲ್ಲಿ ಹೋಗ್ತೀವಿ ಅಲ್ಲಿ ಬೆನ್ನ ಹತ್ತಿ ಬರಾಕತ್ತಾನ್ರಿ. ಅವನು ಸಣ್ಣಾಗಿರ್ತಿಂದು ಕಾಡಾಕತ್ತಾನ, ಈಗೂನು ಕಾಡಾಕತ್ತಾನ್ರಿ. ಹೆಂಗಾರ ಬಿಟ್ಟು ಹೋಗ್ಬೇಕಂತೀನಿ ಆಗವಲ್ದ್ರಿ. ಒಬ್ಬನ ಹೋಗ್ಬೇಕಂದ್ರೂ ನಡೆಯಂಗಿಲ್ಲ. ಅದ್ರಾಗ ನಮ್ಮ ಹುಡುಗಿನ ಬಿಟ್ಟು ಹೋಗೋದಂದ್ರೆ ಮನಸ್ಸ ಕೇಳವಲ್ದು. ಇನ್ನು ಊರಾಗಿರ್ಬೇಕು, ಸಾಲಗಾರ ಬಿಡುವಾರು. ಚಪ್ಪಲ ಹರಿತನ ಹೊಡ್ಯಾಕತ್ತಾರ. ಏನು ಊರಾಗಿರಬೇಕು, ಹುಡುಗಿನ ತಗೊಂಡು ಊರ ಬಿಡಬೇಕು, ಒಂದೋ ಗೊತ್ತಾಗವಲ್ರಿ. ನಮ್ಮ ಹುಡುಗಿ ಅಂತೂ ಇವತ್ತು ಬರ್ತಾಳ, ಆಕಿನಂತೂ ಇವತ್ತು ಬಿಡಂಗಿಲ್ಲ ಬೇಕಾದಾಗಲಿ. ಅವನವನು ಒಲ್ಲೆ ಅಂದ್ರು ಆಕಿನ ಕಬ್ಬಿನ ಟ್ಯಾಕ್ಟರ್ದಾಗ ಹಾಕೊಂಡು ತಗೊಂಡಾರ ಹೊಕ್ಕಿನ ಮಗನ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಚಿಂತಿ ಇಲ್ದಂಗ್ ಕೂಡೋದೈತಿ, ಚಿಂತಿ ಇಲ್ದ ಮನಿಯಾಗ. ಚಿಂತಿ ಇಲ್ದಂಗ್ ಕೂಡೋದೈತಿ, ಚಿಂತಿ ಇಲ್ದ ಮನಿಯಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಏನೈತಿ ಜೀವನದಾಗ ಹೋಗುದೈತಿ ಮನ್ನಾಗ. ಚಿಂತಿ ಇಲ್ದಂಗ್ ಕೂಡೋದೈತಿ, ಚಿಂತಿ ಇಲ್ದ ಮನಿಯಾಗ. ಚಿಂತಿ ಇಲ್ದಂಗ್ ಕೂಡೋದೈತಿ, ಚಿಂತಿ ಇಲ್ದ.
ಬರೋ ಹೊತ್ತಾಗೈತಿ. ಇನ್ನೂ ಅವನವ್ ನಾ ನಮ್ಮ ದೋಸ್ತ ಬೆನ್ನ ಹತ್ತಿರ್ಬೇಕು ಭಾಳ ಮಾಡ್ಯಾಕಿಗೆ. ಅದಕ್ಕೆ ಕಾಡ್ಸಕತ್ತಾನ ಬರ್ಲಿ ಹೆಂಗ ಅವನವನ ಆಕಿ ಬೆನ್ನ ಹತ್ತಿ ಇವನು ಬಂದಂದ್ರೆ ಅದ ಚಿಂತೆ ಹತ್ತಿ ಬಿಟ್ಟೈತಿ. ಹೆಂಗೂ ಸ್ವಾಮಿ ಡ್ರೆಸ್ ಐತಿ, ನನ್ನೇನು ಗುರ್ತಾ ಹಿಡಿಯಾರ್ದವ್ರ ಮಕ್ಕಳು. ಬರ್ಲಿ ಬಿಡು ಅಂತೈತಿ, ಬುಡ ಮೇಲಾಗ್ತೈತಿ. ಈ ಜಾಗದಾಗ ಬಲ ಇಲ್ಲ, ಕೋಳಿಗೆ ಹಲ್ಲಿಲ್ಲ, ಕತ್ತಿಗೆ ಕೋಡಿಲ್ಲ. ಸತ್ತ ಮೇಲೆ ಒಯ್ದು ಸುಡುಗಾಡದಾಗ ತುರುಕ್ತಾರಲ್ಲ. ಸತ್ತ ಮೇಲೆ ಸುಡುಗಾಡದಾಗ ಒಯ್ತಾರ್ರಿ, ಮನೆಗಿಟ್ಟು ಪೂಜೆ ಮಾಡ್ತಾರೇನ್ರಿ ಅದನ್ನ? ಓದಬತ್ತಿ ಹಚ್ಚಿ ಬೆಳಗ ಬ್ಯಾಡ ನೀವು ಸ್ವಾಮಿಗಳೇನ್ರಿ? ಇಲ್ಲ, ಕೂದಲ ತುಂಬವ. ನಿನ್ನ ಕಣ್ಣಿಗೇನು ಬಸ್ ಸ್ಟ್ಯಾಂಡ್ ಪಾಯ್ಕನಿ ನೀರು ಹಾಕವ್ ಕಾಣಕತ್ತೀನಿ. ಎಲ್ಲಿ ನಿಂತು ಹೊಯ್ಕೊಳ್ಳೋದು ಏನ? ಅವನು ಸ್ವಾಮಿ ಡ್ರೆಸ್ ನೋಡ್ತಾರ, ನೀ ಸ್ವಾಮಿ ಅಂತ ಕೇಳ್ತಾರ. ಇಲ್ಲ, ಎಮ್ಮೆ ಕೋಡ್ಕೆತ್ತವ. ನೀವು ಭವಿಷ್ಯ ಹೇಳ್ತೀರೇನಂತ ಕೇಳ್ದೆ. ಭವಿಷ್ಯ ಹೇಳ್ತೀನಿ. ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ಭವಿಷ್ಯ. ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಂದು ಸಹಿತ ಹೇಳ್ತೀನಿ. ಹಿಂದಿಂದ ಮುಂದೆ ಮ್ಯಾಗಿಂದ ಕೆಳಗಿಂದ ಗೊತ್ತಾತ್ರಿ, ಇದರ ತೆಳಗಿಂದ ಗೊತ್ತಾಗ್ಲಿಲ್ಲ, ಅಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ. ಮತ್ತೆ ದಕ್ಷಿಣ ಎಷ್ಟು ತಗೋತೀರಿ? ನೋಡ್ ಪರಿಸ್ಥಿತಿ ನಮೂನೆ ಐತಿ. ಬರ್ಬೇಕಾದ್ರೆ ಜಮಖಂಡಿಯಿಂದ ಮಾಲಿಂಗ್ಪುರಕ್ಕೆ ಬರಕ 1500 ರೂಪಾಯಿ ಕಾರಿಗೆ ಬಡ್ದಿವಿ. ಆಟೋ ಕೊಡು ಸಾಕು ನೋಡುನು. ಅಷ್ಟೊಂದೆಲ್ಲ ಏನಿಲ್ರಿ ನನ್ನ ಕಡೆ, ಬರೇ 10 ರೂಪಾಯಿ ಐತಿ. ಇಲ್ಲಿ ಬಾಜುಕ್ ಚಾದ ಅಂಗಡಿ ಐತಿ, 2 ಬಜ್ಜಿ ಕೊಡ್ತಾನೆ, ಕೇಳ್ಬಾ ನಮ್ಮ ಅಣ್ಣ ಅದ್ರಾಗ. ಏಯ್ ಕೊಡಿ, 10 ರೂಪಾಯಿದಾಗ 2 ಚಾ ಬರ್ತಂಗಿಲ್ಲ ಏನಿಲ್ಲ. ಇರ್ಲಿ ತುಂಬ ಪ್ಲೇಯರ್ಸ್ ಸಿಗರೇಟ್ ಬರ್ತೈತಿ ಥಂಡ. ಅದೆಲ್ಲ ಈ ಕಡೆ ನಮ್ಮ ಮಂತ್ರ ತಾ ಕೈತ ಆಹಾ ಕೈ, ಆಹಾ ಕೈ ತಾಯಿಲಿ ಕೈ. ಏನಾಯ್ತ? ಕೈ ಯಾಕೆ ಹೇಳು? ಹೆಣ್ಮಕ್ಳು ಪಾತ್ರೆ ತೊಳೆದು ಕೈಯಾಗಿನೂ ಮಕ್ಕೊಂಡಿರ್ತಾವು. ಗೆರಿ ಇಲ್ಲಿ ತಿಕ್ಕಿ ಇಲ್ಲಿ ಹಿಚಕ್ತೀನಿ, ಮುಂದೆ ಹೇಳ್ತಾವು, ಎಬ್ಬಿಸಿ ನೋಡ್ತೀನಿ. ಗೆರಿ ಬಿಡು ಅಂತೈತಿ, ಬುಡ ಮೇಲಾಗತೈತಿ. ಈ ಜಾಗದಾಗ ಬಲ ಇಲ್ಲ. ಅವಿ ನಿನಗೆ ಕರೆ ಹೇಳಿದ್ರೆ ಕೇಳ್ತಿ, ಸುಳ್ಳು ಹೇಳಿದ್ರೆ ಕೇಳ್ತಿ. ನಿನಗ 2 ಹುಡುಗರು ಗಂಟು ಬಿದ್ದ ಹೌದಲ್ಲ? ಬರೋಬ್ಬರಿ ನಾ ಹೇಳ್ತೀನಿ. ಯಾವ ಪಿಂಡ್ರಿ ಮಕ್ಕಳು ನಂಬಂಗಿಲ್ಲ. ಅವರಿಬ್ರು ನಿನಗ ಇನ್ನೂ ಮಿಷಿನ ಬಂದಿಲ್ಲಲ್ಲೋ ಕೋಡಿ. ನೋಡು ಹೋಗ ಬೆನ್ನತ್ತಿ ಚಡ್ಡಿ ಹರ್ಕೊಂಡು ಹೋದ್ಯಾಕಿ ಬೆನ್ನತ್ತಿ ಚಂದಾಗಿ ಸಾಲಿ ಕೊಲ್ಲದ್ಬಿಟ್ಟು ನನಗಂತ. ಆಯ್ತು, ನಿಮ್ಮ ಅವ್ವ ನಿಮ್ಮ ಅಪ್ಪ ಉದ್ಧಾರ ಆದಂಗ ಆದ್ರತು. ಅವರಿಬ್ರು ಒಂದೊಂದು ಮೂಲ್ಯಾಕ ಕುಂತಾರ. ಒಬ್ಬವ ಈ ಕಡೆ ಮೂಲ್ಯಾಕ ಕುಂತಾನ, ಒಬ್ಬವ ಈ ಕಡೆ ಮೂಲ್ಯಾಕ ಕುಂತಾನ. ಈ ಕಡೆ ಮೂಲ್ಯಾಕ ಕುಂತಾನ. ಅವನ ಹೆಸರು ಸಿದ್ಧ ಅಂತ. ಸಿದ್ಧನ ಮದುವೆ ಆಗ್ಬೇಡ, ಕುಡುಕ ನನ್ನ ಮಗ. ಊರು ತುಂಬಾ ಸಾಲ ಮಾಡ್ಯಾನ, ಸಿಕ್ಕಾಪಟ್ಟೆ ಕುಡಿತಾನ, ಎಲ್ಲಿ ಬೇಕಲ್ಲೇ ಮುಕ್ಕೊಂತಾನ. ನೀ ಏನಾರ ಅವನ ಮದುವೆ ಆದಿ ಅಂದ್ರ ಪ್ರಥಮ ರಾತ್ರಿ ದಿನ ಕೋಳಿ ಕಾಲಾಗ ಸಿಕ್ಕ ಸಾಯ್ತಾನವ. ಶಾಂಡ್ಲೇರಿ ಮಾರಾಣಿ, ದಿನಕ್ಕೊಂದು ಊರು ತಿರ್ಗಾಕತ್ತೀವಿ, ನಾವ ಎಲ್ಲಿ ಬಿದ್ದು ಸಾಯ್ತೀವಿ ನಮ್ಗ ಗೊತ್ತಿಲ್ಲ. ಆ ಮಗ ಸಾಯಂಗಿಲ್ಲ, ಅವನ ಮದುವೆ ಆಗ್ಬೇಡ. ನಿನಗೆ ಒಳ್ಳೆ ಹುಡುಗಂದ್ರೆ ಈ ಕಡೆ ಇದು ಮೂಲ್ಯ ಕುಂತ ನೋಡು, ಶಿವಾನಂದ ಅಂತೇಳಿ. ಆ ಶಿವಾನಂದ ಮದುವೆ ಆಗ ಅವನಂತ ಒಳ್ಳೆ ಹುಡುಗ ಯಾರಿಲ್ಲ. ಯಾರ ಕುಡ್ದು ಸತ್ರ ಅವ್ರ ಮನಿಗೆ ಹೋಗಂಗಿಲ್ಲಮ್ಮ. ಶಿವಾನಂದನ ಮದುವೆ ಆಗ ನಿನ್ನ ರೊಟ್ಟಿ ಜಾರಿ ಸೀದಾ ತುಪ್ಪದಾಗ ಬೀಳ್ತೈತಿ. ಬಂದ 40 ವರ್ಷ ಸಿದ್ದಪ್ಪ. ಕಲಿಮಗ ಸಾಲಿ ಸಣ್ಣಕಿ ಬಾಲಿ ಕೆಡಿಸಿದಿ ಸಿಂಗಲ್ ಬೆಡ್ರೂಮ್, ಡಬಲ್ ಬೆಡ್ರೂಮ್. ಬಾಬಾ, ಇದೇನು ನಿಮ್ಮ ಮಂತ್ರನೋ ಅಥವಾ ಬೇರೆ ಏನಾರ ಐತಿ? ಇವು ಸಂಸ್ಕೃತ. ನಮ್ಮ ಮಂತ್ರದ ಜಟಾನು ಊಟ. ಯಾರಿವ ಕಟ್ಟಿದ ಬಾಬಾ?
ಏನೋ ಪಿಂಡ್ರಿ ಮಗನ ಅವ ಇವ ಅಂತಿ ಸ್ವಾಮಿಗಳು ಅಂದ್ರೆ ಕಿಮ್ಮತ್ತಿಲ್ಲ ಮಗನ ಸಿಟ್ಟಿಗೆದ್ದು ಶಾಪ ಕೊಟ್ಟೇನ ತಗಿಲೇನ 3ನೇ ಕಣ್ಣು ತಪ್ಪಾಗೈತೆಪ್ಪ ನಿಮ್ಮ ಅವನು 3ನೇ ಕಣ್ಣು ನೋಡಿದೆ ಅಂದ್ರೆ ಮಕ್ಕೊಂಡು ಬಿಡ್ತೀನಿ ಒಟ್ಟ ಅನ್ನಂಗಿಲ್ಲ ತಪ್ಪಾಗೈತಿ ನಾವು ಸ್ವಾಮಿಗಳು ಹೌದಾ ಭವಿಷ್ಯ ಹೇಳ್ತೀವಿ ಬಹುಶಃನ ಹಿಂದಿಂದು ಮುಂದಿಂದು ಮ್ಯಾಲಿಂದು ನಡಬರ್ಕಿಂದು ತೆಳಗಿಂದು ಸಹಿತ ಹೇಳ್ತೀನಿ ಹಿಂದಿಂದು ಮುಂದಿಂದು ಗೊತ್ತಾತು ಇದು ಮ್ಯಾಲಿಂದು ನಡಬರ್ಕಿಂದು ಕೆಳಗಿಂದ ಅಂದ್ರೆ ಏನು ಕೆಳಗಿಂದ ಅಂದ್ರ ಅಂಗಾಲ್ದಾಗಿನ ಗೆರಿ ನೋಡಿ ಹೇಳ್ತೀನಿ ಯಪ್ಪ ಅಂಗಾಲ್ದಾಗಿನ ಗೆರಿ ಮಲಗಿಸಿ ನೋಡ್ತೀರಿ ಡಬ್ಬಿ ಗೆರಿ ನೋಡ್ತೀರಿ ಅಲ್ಲ ಅಂಗಾಲ ಗೆರಿ ಕಾಣಬೇಕಲ್ಲ ನಿಮ್ಮ ಅವನು ಡಬ್ಬ ಕೆಡಿವು ನೋಡ್ತೀನಿ ಏನೀಗ ನೋಡವ್ ನಾ ಸುಮ್ ತೋರ್ಸ್ಕೊಂಡು ಹೋಗೋದು ಅಟ್ಟ ಕೆಲಸ ಜಾಗನಾರ ಎಲ್ಲಿ ಅದನ್ನಾರ ತೋರಿಸ್ಕೊಡು ನೋಡ್ತೀನಿ ಇಲ್ಲಿ ಹಳ್ಳದಂಡಿಗೆ ಹೋಗುನು ಇಲ್ಲಿ ಭವಿಷ್ಯ ಹೇಳಿದ್ರೆ ಅಲ್ಲಿಗೆ ಹೋಗ್ಬೇಕ ನಮ್ಮ ಭವಿಷ್ಯ ಹೇಳೋ ಜಾಗನ ಅದು ಹೋಗ್ಲಿ ಬಿಡಪ್ಪ ನಮಸ್ಕಾರ ಮಾಡು ನಮಸ್ಕಾರ ಕೇಳ್ಕೇಳಿ ಮಾಡಿಸ್ಕೊಳ್ಳೋದ ಹನಿ ಬರ ನಾವು ತಿಂಡಿ ಮಕ್ಕಳ ಕೇಳ್ಕೇಳಿ ನಮಸ್ಕಾರ ಮಾಡಿಸ್ಕೊಳಕತ್ತೀವಿ ನಮಸ್ಕಾರ ಬಾಕಿ ಮಾಡ್ಲಿ ನಮಸ್ಕಾರ ಮಾಡು ಆ ಪಿಂಡ್ರಿ ಮಗನ ಅಲ್ಲ ನಮಸ್ಕಾರ ಮಾಡ್ತಿದ್ದೆ ಆದ್ರೆ ಸಮಸ್ಯೆ ಐತಿ ಏನು ನಾ ಅಕಸ್ಮಾತ್ ಯಾರು ಖಾಲಿ ಬಿದ್ದು ನಮಸ್ಕಾರ ಮಾಡ್ತೀನಿ 3 ತಾಸ್ನಾಗ ಅವ್ರು ಶಟದ್ ಹೋಗ್ತಾರಂತ ಹೊಯ್ಕೊಂತ ಹೋಗ್ಲಿ ನೀ ನಮಸ್ಕಾರ ಮಾಡು ಮಿಕ್ಕಿದವ್ರು ನೋಡಿ ಸ್ವಾಮಿ ನೀನು. 7 ಮಿಂಡ್ರಿ ಮಗನ ಸ್ವಾಮಿ ಮಾಡ್ಲೇಬೇಕಾ ಮಾಡು ದೀರ್ಘ ದುರ್ಮರಣ ಪ್ರಾಪ್ತಿರಸ್ತು ಹೋಗ್ಬೇಕಾದ್ರ ಮಾರ್ಲಿಂಗ್ಪುರ್ ಬಸ್ ಸ್ಟ್ಯಾಂಡ್ನಾಗ ಆಕ್ಸಿಡೆಂಟ್ ಆಗಿ ಸಾಯ್ಲೆ ಎಂತ ಆಶೀರ್ವಾದ ತಂದೆ ನಿಂದ ಮೊದ್ಲ ಕೊಡೋರ್ ಸಾಲ ಕೊಡ್ತೀನಿ ತಡಿ ಏಯ್ ನಮ್ಮ ಆಶೀರ್ವಾದ ಹಂಗ ಯಾವ್ದು ಆಗಬಾರ್ದಂತೀವಿ ಅದು ಆಗ್ತೈತಿ ಯಾವ್ದು ಆಗ್ಲಂತೀವಿ ಅದು ಬೇಕಂತ ಹೊಯ್ಕೊಂತ ಹೊಂಟೈತಿ ಯಾವ್ದು ಹೌದು ಅದಲ್ಲ ಯಾವ್ದು ಅಲ್ಲ ಅದು ಅದು ಹೌದು ಹೋಲ್ ಬಿಡಪ್ಪ ನಂದು ಒಂದ್ ಸ್ವಲ್ಪ ಏ, ಭವಿಷ್ಯ ಸರಿ ಸರಿ ದೂರ ಸರಿ ಏನಾತ್? ನಾವು ಗಂಡಸರ ಭವಿಷ್ಯ ಹೇಳಂಗಿಲ್ಲ ಸರಿ ನಡಿ ನಮ್ಮದು ಬರೀ ಹೆಂಗಸರ ಮಠ ನಮ್ಮದು ನಡಿ ಅಂದ್ರೆ ಗಂಡಸರದ ಬಿರುಸಾಗತ್ತಾನ ಏನ ಅದ ಕೈ ನಡಿ ಮಗನ ನಮ್ಮ ಮಠದಾಗ ಹೆಂಗಸರಿಗೆ ಅಷ್ಟೇ ಪ್ರವೇಶ ಒಂದ್ ಕೆಲಸ ಮಾಡಿ ಏನು ನಾನು ಬಾಳ ಕಷ್ಟದಾಗದೀನಿ ನಮ್ಮ ದೋಸ್ತನ ಸಂಬಂಧ ಸಾಕಾಗೈತಿ ನನಗೆ ಸಿಕ್ಕಾಕ ತಯಾರಿಲ್ಲ ಅವ ಸಿಗಂಗೂ ಇಲ್ಲ ಅವ. ಈಗ ಏನಾಗ್ಬೇಕು ಸ್ವಲ್ಪ ಭವಿಷ್ಯ ಹೇಳಲ್ಲ ಭವಿಷ್ಯ ಆತ ದಕ್ಷಿಣತ ದಕ್ಷಿಣ ಎಷ್ಟು ಬೇಕು ನೋಡ ಆಕೆ ಒಂದ್ 2 ಬಜ್ಜಿ ತಿನ್ನಂತ 10 ರೂಪಾಯಿ ಕೊಟ್ಟಾಳ ನೀ ಎಟ್ ಕೊಡ್ತೀನಿ ನೋಡು ರೂಪಾಯಿ ಸಾಕ ಒಂದ್ ಬಜ್ಜಿ ಒಂದ್ ಚಾ ಬರ್ತೈತಿ ನೀವ್ 1 ರೂಪಾಯಿ ಕೊಡು 11 ರೂಪಾಯಿ ಆಗತ್ತೆ ಮತ್ ಉಳಿತಾವತ್ತನ್ನು ಒಯ್ದು ಬ್ಯಾಂಕ್ನಾಗ ಇಡು ಅಂತೀನಿ ಯಪ್ಪ ನಾನು ಕೈ ಮುಚ್ಚಿ ಕೊಡ್ತೀನಿ ನೀ ಕಣ್ಣು ಮುಚ್ಚಿ ತಗೊಂಡ್ಬಿಡು ಇದೇನು ಸತ್ತಾಗ ಹಣಿಗೆ ಬಡ್ಕೊಳಕೇನ್ಲೆ ಅಕ್ಕಿ ಎಟ್ ಕೊಟ್ಟಿದ್ಲ 10 ಇದು ಎಟ್ಟೈತಿ 1 2 ಕುಡಿ ಎಷ್ಟಾತು 11 ಮುಂದಿನ ಹೊಡಿ ಅಂದ್ರ ನೀನು ಮಂದಿ ಹಾಸಿಗೆ ಮಕ್ಕೊಂಡು ಹೇಳೋ ಮಗನ ಸಿಗಂಗಿಲ್ಲ ಬಿಡ ಯಪ್ಪ 3 ದಿವಸ ಹುಡುಕಾಡಿ ಬರ್ಲಾರ್ದ ಟೈಮ್ನಾಗ ಮಳಿ ಬಂದು ಹೊಯ್ಕೋತ್ ಹೊಂಟೇವಿ ಎಲ್ಲ ಯಾಕೈತ ಯಾವ್ದು ನೋಡಿ 2 ಕೊಡು ಬಗ್ ನಿಂದ್ರು ಗೊತ್ತಿಲ್ಲ ನೀ ಕೇಳಿ ಬಲಗೈ ಕೊಡ್ಲಿ ಬಿಡು ಬಿಡು ಅಂತೈತಿ ಬಿಡು ಮೇಲಾಗ್ತೈತಿ ಈ ಜಾಗದಾಗ ಬಲ ಇಲ್ಲ ಅಲ್ಯಾಕ ಹೋದಿಲ್ಲ ಮತ್ತೆ ಆ ಜಾಗದಾಗ ಬಲ ಇಲ್ಲ ಅಂದಲ್ಲ ಅದಕ್ಕೆ ಈ ಜಾಗದಾಗ ಬಾ ನೀ ಹೋಗಿ ಬೆಳಗಾವ್ ಬಸ್ ಸ್ಟ್ಯಾಂಡ್ನಾಗ ಬಗ್ಗಿದ್ರು ನಿನಗೆ ಬಲ ಸಿಗಂಗಿಲ್ಲ ಮಗನ ಮಾತಿನ ಮುಂದೆ ಹೇಳಿದೆ ನೀನು ಒಂದು ಹುಡುಗಿಗೆ ಬೆನ್ನ ಹತ್ತಿ ಹೋದಲ್ಲ ನೀ ನಡಬರ್ಕ ಮನಿ ಹೊಟ್ಯಾಗ ಖಾರ ಕಲಿಸ್ತಾನ್ರಿ ಗೊತ್ತೈತಿ ಕೈ ತೆಗಿಯೋ ಸ್ವಾಮಿಗಳ ಮುಂದೆ ಕೈ ಹಾಕ್ಬಾರ್ದು ಕೈ ತೆಗಿಲಿ ನಿಂದು ಹಾಕಿದ್ರೆ ರಾಶಿ ಒಂದಂಗಿಲ್ಲಲೇ ಅಂದ ಹಾಕಿದ್ರೆ ರಾಶಿ ಹೊಂದಂಗಿಲ್ಲ ಅಕ್ಕಿದ 3 ಆಗತ್ತ ನಿಂದ 6 ಆಗತ್ತ 2 ಸೇರಿ 63 ಆಗತ್ತ ಯಪ್ಪ ಪುಕ್ಷಟಿ ಮಾತಲ್ಲ 1 ರೂಪಾಯಿ ಕೊಟ್ಟಿನಿ ಅದು 36 ಇದ್ದ 63 ಮಾಡ್ಬಿಡಲ್ಲ ನನ್ನೇನು ಓಸಿ ಬರ್ಕೊಳಕ್ ಬಹುಕ ಭೀಮಾಶಂಕರ್ ಮಾಡಿ ಅನ್ಲೆ ಬಹಳ ಕಷ್ಟಪಟ್ಟು ಏಯ್ ಹೆಗಲ ಮೇಲೆ ಕೈ ಹಾಕೋದು ಮಾಡ್ಬೇಡ ದೂರ ಸರ್ ನಿಂದ್ರಿ ನೀ ಹೇಳ್ತೀನಿ ಕೈ ತೆಗಿಲಿ ಚಪ್ಪಲ್ಯ ಬಡದ್ರ ಬೋಸುಡಿಕೆ ಕೈ ತೆಗಿ ಅಪ್ಪುಗಳ ಬಾಯಾಗ ಬೋಸುಡಿಕೆ ಯಾಕ ಅಪ್ಪಗಳು ಹೊಟ್ಟಿಗೆ ಅನ್ನ ತಿನ್ನಂಗಿಲ್ಲ ಅವ್ರೇನು ಮನುಷ್ಯರಿಗೆ ಹುಟ್ಟಿಲ್ಲ ಸಮೂಹ ಪಿತ್ತರ್ ಪಿಲ್ಲಿ ಮಗನ ನನಗ್ಯಾಕ ಪಿತ್ತ ನೆತ್ತಿಗೆ ಎರ್ಸಾಕತ್ತಿ ಮತ್ತೇನ್ರಿ ಹೊಳ್ಳ ಮೂಳ ಬರ್ತಾನ ನಮ್ಮ ಹುಡುಗಿನ ಮುಟ್ಟುತ್ತಾನ ಇವು ನಾವು ಯಪ್ಪ ಪಿತೃ ಪಿಲ್ಲಿ ಮಗ ಇವು ಬೈಗಳಲ್ಲ ಸಂಸ್ಕೃತ ನಮ್ಮ ಮಂತ್ರದ ಜಟಾನುಗೂಟ ಓಂ ಆದಿತ್ಯ ಹಸ್ತೆ ಗುರುಪುಷಿ ಯೋಗ ಬುಧಾನುರಾಧಿ ರಮ್ಯ ರಕ್ಷಿತಾ ಪೂಜಾ ಗಾಂಧಿ ಓಂ ಸಿಂಗಲ್ ಬೆಡ್ರೂಮ್ ಡಬಲ್ ಬೆಡ್ರೂಮ್ ಇವರೆಲ್ಲ ಯಾರ್ಯಪ್ಪ ಅವರು ನಮ್ಮ ಮಠದ ಹೆಣ್ಣು ದೇವ್ರವ್ರು ಆಗಾಗ ಅಮಾವಾಸಿ ಹುಣ್ಣಿಮೆಗೆ ಕೆಳಗೆ ಬರ್ತಾರ ಆಮೇಲೆ ಮೇಲೆ ಹೋಗ್ತಾರ ಯಪ್ಪ
ನನಗೆ ಈ ಪಾದ ಇಡ್ಸಾಗಲ್ತು ಆ ಪಾದ ಕೊಡೆ. ಏ ದೂರ ನಿಂತ ದರ್ಶನ ತಗೊಂಡು ದೂರ ನಿಂತ ದೂರ ನಿಂದ್ರಲೇ ಮುಟ್ಟಬೇಡ್ಲಿ. ಹೋಗೋಗ್ ಶಾಣೆ ಅದು. ಏನಾಯ್ತು? ಹೋಗ್ ಅಂದೆ. ಯಾಕಲೆ ಹಿಂದೆ ಎಲ್ಲರೂ ಭಕ್ತಿರ್ಬೇಕು ನೋಡಿ ಹೋಗ. ಏನಾಯ್ತು ಭಕ್ತ? ಯಪ್ಪ ಆ ಹೆಬ್ಬಟ್ಟಿನ ಉಗುರು ಯಾಕೆ ಕಿತ್ತೈತೆ? ನಾಯಿನ ಯಾಕೈತಿ? ನಾಯಿನ ಕಿತ್ತೆ ಏನು ಕುಡಿದು ಗಡ್ರ ದಂಡೆಗೆ ಬಿದ್ದಾಗ ಗುರ್ತಾ ಹಿಡ್ದಿನ್ಲಿ. ನೀ 1000 ಮಂದಿ ಒಳಗೆ ಇರ ನೀನ ಅಂತ ಹೇಳ್ತೀನಿ ಮಗ. ನಾನು ಅದು ನೋಡೋದು ಅಯ್ಯಯ್ಯ ಶಿವ ನೀನಾ? ಗುರ್ತಾ ಹಿಡ್ದೇನ? ಏನಿನ್ ನಿನ್ನ ಆಕಾರ? ಇಷ್ಟೊತ್ತನೇನಲ್ಲಿ ಹೋಳಿಗೆ ತಿಂದು ಮಕ್ಕೊಂಡಿದ್ದೇನ? ಇಲ್ಲ ನಮ್ ದೋಸ್ತ್ ಬಂದಿದ್ದ ಮಾತಾಡತ್ತಿದ್ದೆ. ಕರ್ಕೊಂಡೋಗಿ ಹೋಳಿಗೆನ ತಿನ್ಸ್ಯಾರ, ಸಜ್ಕನ ಬಡಿಸ್ಯಾರ, ಮತ್ ನೀ ಎಲ್ಲಿ ಬಿಡ್ತಿ? ಇಷ್ಟೊತ್ತನ ಜರ್ಸಿ ಆಕಳ್ ನಿಂತಂಗ್ ನಿಂತಾಳೆ ಈಕಿ. ಅದೆಲ್ಲ ಬಿಟ್ಟೆ. ಈ ವೇಷ ಹಾಕೊಂಬಂದು ನಮ್ಮ ಹುಡುಗಿಗೆ ಬಂದ ನಾ ಮದುವೆ ಆಗವ. ಸುಮ್ನೆ ಜಗಳ ಆಡೋದು ಬೇಡ. ಈಕಿನ ಇಬ್ರು ಕೂಡಿ ಮದುವೆ ಆಗುನು. ಹಾಗೆ ಇಬ್ರು ಕೂಡಿ ಮದುವೆ ಆಗುನು. 6 ತಿಂಗಳು ನನ್ನ ಮನೆ ಆಗಿರ್ತಾಳ, 3 ತಿಂಗಳು ನೀ ಕರ್ಕೊಂಡು ಹೋಗ್ಲಿ. ಅಂತ ದೊಡ್ಡ ಉದಾರ ಮನಸ್ಸು. ತಾವು 6 ತಿಂಗಳ, ನಮಗ್ 3 ತಿಂಗಳ ಅಂದ್ರೆ ಗಾಡಿ ಲೋಡ್ ಮಾಡೋರು ನೀವು ಅನ್ಲೋಡ್ ಮಾಡಿ ನಾವು ವಾಪಸ್ ಕಳಿಸ್ಬೇಕದನ್ನ. ಬ್ಯಾಡ ದೋಸ್ತ ಹಿಂಗ ಬ್ಯಾರೆ ವಿಚಾರ ಮಾಡೋಣ. ಈಕಿನ ಉದ್ದಿಸಿ ಹೇಳಿ ಬಿಡೋಣ. ಈಚೆ ಕಡೆ ನೀ ತಗೋ, ಆಚೆ ಕಡೆ ನನಗ್ ಬಿಟ್ಬಿಡು. ಏನೋ ಉಪ್ಪಿನಕಾಯಿ ಹಾಕಿ ನೆಕ್ಕಲ್ಲ ನಮಗನ. ಅನುಕೂಲ ಆಗಿಲ್ಲ, ನನಗೂ ಇಲ್ಲ. ಬ್ಯಾರೆ ಬ್ಯಾರೆ ಹೇಳಿ ಬ್ಯಾರೆ ಇನ್ನೊಂದು ಮಾಡೋಣಂಗಾರ. ಈಕಿ ನಿಂಗೆ ಅಡ್ಡಿಸಿ ಹೇಳಿ ಬಿಡೋಣ. ಮ್ಯಾಗಿನ್ ನೀ ತಗೋ, ಕೆಳಗಿನ ನಂಗೆ ಬಿಡು. ನೋಡ್ರಿ ಮಗನ ಐಡಿಯಾ ಏನು ಅಂತೀಯೋ? ಗುಡ್ಗಾಡ್ರಿ ನಮಗ್ ಬಿಟ್ಟು ನೀರಾವರಿ ಹೊಡ್ಕೋಬೇಕನ್ನವ. ಎಲ್ಲೇನ ಆಗಂಗಿಲ್ಲ. ಇಬ್ರು ಕೂಡಿ ಮದುವೆ ಆಗುನು. ಆಗೋಣ. ಸೇಮ್ ಕಲರ್ ಚಪ್ಪಲ್ ಹೊಲ್ಸುನು. ಹೊಲ್ಸೋಣ. ಈಕಿನ 5 ಊರ್ ಹೊರಗೆ ಇಡುನು. ನನ್ನ ಚಪ್ಪಲ್ ಮನಿ ಮುಂದಿದ್ದು ಅಂದ್ರೆ ನೀ ಬರಬೇಡ, ನಿನ್ನೂ ಇದ್ದು ಅಂದ್ರೆ ನಾ ಬರಂಗಿಲ್ಲ. ದೋಸ್ತ ಒಳ್ಳೆ ಐಡಿಯಾ ಆಯ್ತು ದೋಸ್ತ. ಇದು ಚಲೋ ಸೇಮ್ ಚಪ್ಪಲ್ ಇಲ್ಲಿ ಬೇರೆ ಯಾವ್ದಾರ ಇದ್ವು ಅಂದ್ರೆ ಅವನು ನಮ್ಮ ಅಣ್ಣ ಅಂತ ತಿಳ್ಕೊಂಡು ಕರ್ಕೊಂಡು ಹೋಗೋದು, ಅಡ್ಜಸ್ಟ್ ಮಾಡೋದು. ತಗೊಲೆ. ಆಗುದಿಲ್ಲಪ್ಪ. ನಿಮ್ಮಿಬ್ಬರಿಗೂ 3 ತಿಂಗಳು ಟೈಮ್ ಕೊಡ್ತೀನಿ. ಅಷ್ಟ್ರೊಳಗೆ ಯಾರು ದೊಡ್ಡ ಶ್ರೀಮಂತರ ಬರ್ತಿರಲ್ಲ ಅವ್ರಿಗೆ ನಾ ಮದ್ವೆ ಆಗ್ತೀನಿ. ನನಗೆ ಬರೀ 1 ತಿಂಗಳು ಟೈಮ್ ಕೊಡು. ಬರೀ 1 ತಿಂಗಳು ಗಾಡಿ ತಂದು ನಿಂದ್ರಿಸ್ತೀನಿ. 3 ತಿಂಗಳು ಟೈಮ್ ಕೊಡು. ಶ್ರೀಮಂತ ಆಗೋ ಅಂದ 9 ಲಕ್ಷ 6 ಲಕ್ಷ ಹೊಡ್ಕೊಂಡು ಹೋದ್ರ ಮನ್ಯಾಗ ಇರೋರು ಯಾರು ಇಲ್ಲ, ತಗೊಂಡು ಹೋಗೋರು ಒಯ್ಕೊಂತ ಹೋಗ್ಯಾರ. ಈಗೇನ ನೀಗ ಶ್ರೀಮಂತ ಆಗ್ಬೇಕಿಲ್ಲ, ನನಗೆ 2 ದಿವಸ ಟೈಮ್ ಕೊಡು. ದೊಡ್ಡ ಶ್ರೀಮಂತ ಆಗಿ ನಿನ್ನ ಇಲ್ಲೇ ಬೆಳಗಾವ್ ಕರ್ಕೊಂಡು ಹೋಗಿ ಎಗ್ ರೈಸ್ ತಿನ್ನಿಸ್ತೀನಿ. ಶ್ರೀಮಂತ ಎಗ್ ರೈಸ್ ತಿನ್ನಿಸ್ತಿ ಹಂಗಂದೆ. ಹೇಳ್ತವಲೆ ಬಾ ಬಾರೋ ನಿಮ್ಮ ಅವನು ಬಾ. ಇದೊಂದು ಸೀಸನ್ ನನ್ನ ಮೇಲೆ ಮುಗಿಸ್ಕೋ ಬಾ. ನಿಮ್ಮ ಅವನು ಗಂಡಸರದು ಬಿರುಸರ ಹತ್ತೈತಿಲ್ಲೇ ನಿಮಗೆ. ಓದಳ್ಳಿ ಹಾಕಿ ಇಟ್ಟಾಕಿ ಹಣೆ ಬರ ಅವನು ನನಗೂ ದಕ್ಕಂಗಿಲ್ಲ, ನಿನಗೂ ದಕ್ಕಂಗಿಲ್ಲ. ಬಂದಾಗ ನಿನ್ನರ ಬೋಳಿಸ್ತಾಳ, ಇಲ್ಲಾಂದ್ರೆ ನನ್ನರ ಬೋಳಿಸ್ತಾಳ. ಕೆಲಸ ಮಾಡ್ಲಿ. ನಿನ್ನ ಮೇಲೆ ಭಾಳ ಪ್ರೀತಿ ಇದ್ದಂಗ ಐತೆಕಿ ಮಕ್ಕಳದು. ನೀನ ಮದುವೆ ಆಗ ಆರಾಮಿರು, ನಾ ಹೋಗ್ತೀನಿ. ಬಾಯ್ 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 ಬಿಡು. ಇದೇನ್ ನಿಮ್ಮ ಅವಸ್ಥೆ? ಏನ್ ಮಾಡುದು? ಸಾಲಗಾರ ಕಾಟ ಹೆಚ್ಚಾಗಿ ಹೊಳಿದಂಡಿಗೆ ಹೋಗಿ ಕುಂತಿದ್ದೆ. ಈ ಅವನು ಸ್ವಾಮಿ ಹೊತ್ತನ ಬಿಚ್ಚಿಟ್ಟು ಶಿವ ಶಿವ ಅಂತ ಮುನಿಗಿದ. ನಾನು ಹರ ಹರ ಅಂತ ಹೊಡ್ಕೊಂಡ್ ಬಂದೆ. ಅಕಸ್ಮಾತ್ ಅವ್ನು ನೀರಾಗಿಂತ ಮ್ಯಾಗ ಎದ್ನಂದ್ರ ಅವನ ಗತಿ ಗಂಗಾವತಿ. ಇದ್ದಲ್ಲೋ ನಿಮ್ಮವನ 00 ಆಡ್ಲೆ ಬರ್ತೈತಿ, 00 ಆಡ್ಲೆ ಬರ್ತೈತಿ ಅಂತೇಳಿ ಕಂಡವ್ರ ಕಡೆ ಸಾಲ ಮಾಡಿ ಅವನವನು ಸಿಕ್ಕಾಪಟ್ಟೆ ಆಡಿದಲ್ಲಿ ಅವನು 00 ಆಗ್ಲಿಲ್ಲ, 03 ಆತ. ನನ್ನ ನಂಬರ್ ಯಾವತ್ತೂ ಫೇಲ್ ಆಗಿಲ್ಲ. ಇದು ಯಾವಾರ ಹಚ್ಚಿದ್ದಿ? ನಾನು ಸೋಮವಾರ ಹಚ್ಚಿದ್ದೆ ಮಗನ. ನಾ ರವಿವಾರ ಹೇಳಿದ್ದೆ. ರವಿವಾರ ಯಾವ ಮಂಗ್ಯನ ಮಗನಿಗೆ ಗೊತ್ತು? ಕಾಲ್ ಮರಿ ತಗೊಂಡ್ ನಮ್ ಗೋಡ್ಯಾಕ. ದೋಸ್ತ, ಈ ಊರಾಗಿದ್ರ ಸಾಲಗಾರ ಬಿಡಂಗಿಲ್ಲ. ನಡಿ ಸೀದಾ ಊರು ಬಿಟ್ಟು ಎಲ್ಲಾರ ದೂರ ಹೋಗಿ ಬಿಡುನು. ಹೋಗಿ ಊರ್ ಹೊರ ಒಂದು ಯಾವ್ದಾರ ಹಾಳು ಮನಿ ಇರ್ತೈತಿ, ಅದನ್ನ ಸುಣ್ಣ ಬಣ್ಣ ಬಳದು ನಮ್ಮ ಮಠ ಮಾಡ್ಕೊಳ್ಳುನು. ನಾ ಗುರು ಆಗ್ತೀನಿ, ನೀ ಶಿಷ್ಯ ಆಗ್ಲಿ. ನನ್ನ ಕೆಲಸ ಏನು? ಬೆಳಿಗ್ಗೆ ಎದ್ದು ಊರಾಗ ಪ್ರಚಾರಕ್ಕೆ ಹೋಗೋದು. ನೋಡ್ರಿ, ನಿಮ್ಮೂರಿಗೆ ಶ್ರೀ 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 ಶಿವಾನಂದ ಸ್ವಾಮಿಗಳು ಬಂದಾರ್ರಿ. ತಾರುಣ್ಯ ಬಲ, ಪುತ್ರ ಪ್ರಾಪ್ತಿ, ವರ್ಕ ಕನ್ಯಾ, ಕನ್ಯಾಕೋರ ಬೇಕಾದವರು ನಮ್ಮ ಅಜ್ಜಾರ ಮಠಕ್ಕೆ ಬರ್ರಿ. ಯಾರಿಗೆ ಮಕ್ಕಳಾಗಿಲ್ಲ ಮೊದಲು ಬರ್ರಿ ಅನ್ನ. ಎಲ್ಲ
ಗೊತ್ತಾ ಈ ಪುತ್ರವನ ಪಾತ್ರೆ ಅಂದ್ರೆ ಏನು? ನಿಮ್ಮ ಆಯಿ ಡಬರಿ. ಅಲ್ಲೇ ಬರ್ತದೆ. ಪುತ್ರ ಪ್ರಾಪ್ತಿ ಅಂದ್ರ ಮಕ್ಕಳ ಫಲಲಿ. ಅಲ್ಲ ಮಗನ, ನೀ ಮಕ್ಕಳ ಕೊಡ್ತಿ. ಒಳಗೊಂದು 4 ಅದಾವು, ಹಿರಿದಿರೋದು ಕೊಡ್ತೀನಿ. ಏಯ್, ಸ್ವಾಮಿಗಳಂದ್ರೆ ಏನು? ದೇವ್ರ ಏಜೆಂಟ್ರ್ ಇದ್ದಂಗ. ಬರೀ ಆಶೀರ್ವಾದ ಮಾಡೋದಷ್ಟ ನಮ್ ಕೆಲಸ. ಕೊಡೋದು ಬಿಡೋದು ಅವನ ಕೆಲಸ. ಮಠಕ್ಕೆ ಬಂದು ಭಕ್ತರಿಗೆ ಆಶ್ವಾಸನೆ ಕೊಡೋದು. ಭಕ್ತ, ಈ ವರ್ಷ ಮಕ್ಕಳಾಗ್ತಾವ, ಚಿಂತೆ ಮಾಡಬೇಡ ಅಂತೇಳಿ ಒಲೆಯಾಗಿನ ಬೂದಿ ಕೊಟ್ಟು ಕಳಿಸೋದು. ವರ್ಷ ಆದಾಗ ಮಕ್ಕಳಾದು ಅವ್ರ ಪುಣ್ಯ. ಆಗಲಿಲ್ಲ ಅಂದ್ರೆ ಆ ಮಠ ಮುಚ್ಚೋದು, ಮುಂದಿನ ಮಠಕ್ಕೆ ಝೇಂಡಾ ಏರ್ಸೋದು. ಎಲ್ಲಕ್ಕಿನ್ನ ಪ್ಲಾನ್ ಇದು ಭಾರಿ ಐತಿ. ನಡಿ, ಹೆಂಗಿದ್ರು ಮಠ ಕಟ್ತೀವಿ. ಮಠಕ್ಕೆ ಭಕ್ತರು ಬರ್ತಾರ, ಮುದುಕ್ಯಾರು ಬರ್ತಾರ, ಹುಡುಗಿಯಾರು ಬರ್ತಾರ. ಮುದುಕ್ಯಾರ ನಿನಗಂತ, ಹುಡುಗಿಯಾರ ನನಗಂತ. ಅಲ್ಲಿ ಗುರು ಯಾವಲೆ? ನನ್ನ ಕಡೆ ಮುಗಿದ ಮೇಲೆ ನಿನ್ನ ಕಡೆ ಕಳಿಸ್ತೀನಿ. ನಾನ ಗುರು ಇರ್ಲಿಲ್ಲ ಅಂದ್ರೆ ನೀ ಏನ್ ಮಕ್ಕಳ ಕೊಡ್ತೀನಿ? ಆಯ್ತು ಬಿಡಪ್ಪ, ಮೊದಲು ನೀನ ತಗೋ. ಮೊದಲು ಮಠ ತೆಗಿನು, ಆಮೇಲೆ ಜಗಳಾಡುನು. ಇವತ್ತಿಂದ ನಾನೇ ಕಳ್ಳಗುರು, ನಾನೇ ಸುಳ್ಳ ಶಿಷ್ಯ. ದೋಸ್ತಿಗೆ ದೋಸ್ತಿ ನಡೇ. ಎಲ್ಲಾದ್ರಾಗು ಇಲ್ಲ ದೋಸ್ತ. ಎಲ್ಲಾದ್ರಾಗು ಅಂದ್ರೆ ಮತ್ತೆ ಮಕ್ಕಳಾಗ ಹಾಸಿಗೆ ತಗೊಂಡು ಬರೋ ಮಗ ನೀ. ಕೆಲವೊಂದ್ರಾಗ ಅಷ್ಟ ದೋಸ್ತಿಗೆ ದೋಸ್ತಿ ಅಡೇ. ಕಾಲವನ್ನು ತಡೆಯೋರು ಯಾರೂ ಇಲ್ಲ, ನನ್ನಿಂದ ದೂರ ಮಾಡಲು ಎಂದೂ ಆಗಲ್ಲ. ಬೇಕು